ಸೊ ಈಗ ನೀವು IVF ಟ್ರೀಟ್ಮೆಂಟ್ಗೆ ಅಂತ ಡಿಸೈಡ್ ಮಾಡಿದೀರಾ. ಯಾವ ತರ ಇರುತ್ತೆ ನಿಮ್ ಜರ್ನಿ ನೆಕ್ಸ್ಟ್ 1 ಮಂತ್ ಅಲ್ಲಿ ಅಂತ ತಿಳ್ಕೊಳ್ಳೋಣ. ಸೊ ಒಂದ್ಸತಿ ನೀವು IVF ಟ್ರೀಟ್ಮೆಂಟ್ ಅಂತ ಡಿಸೈಡ್ ಮಾಡಿದಾಗ ಡಾಕ್ಟರ್ಸ್ ನಿಮ್ಮನ್ನ ಯೂಶಲ್ ಆಗಿ ಪೀರಿಯಡ್ ಸೆಕೆಂಡ್ ಅಥವಾ ಥರ್ಡ್ ಡೇ ನಿಮ್ಮನ್ನ ಕ್ಲಿನಿಕ್ಗೆ ಕರೀತಾರೆ. ಆಗ ಹೋದಾಗ ನಿಮ್ಗೆ ಒಂದು ಸಿಂಪಲ್ ಟ್ರಾನ್ಸ್ವೆಜೈನಲ್ ಫಾಲಿಕ್ಯುಲರ್ ಅಲ್ಟ್ರಾಸೌಂಡ್ ಅಂತ ಮಾಡ್ತಾರೆ. ಅದ್ರ ಜೊತೆಗೆ ಒಂದು ಬ್ಲಡ್ ಟೆಸ್ಟ್ ಇರುತ್ತೆ. ಇದರಲ್ಲಿ ನಿಮ್ ಹಾರ್ಮೋನ್ಸ್ ನ ಚೆಕ್ ಮಾಡ್ತೀವಿ. ಅದಾದ ನಂತರ ನಿಮ್ಗೆ ಸಿಂಪಲ್ ಇಂಜೆಕ್ಷನ್ಸ್ ಅಂದ್ರೆ HMG ಮತ್ತೆ FSH ಇಂಜೆಕ್ಷನ್ಸ್ ಅಂತ ಹೇಳ್ತೀವಿ. ಈ ಇಂಜೆಕ್ಷನ್ ನೀವು ದಿನನಿತ್ಯ ಮನೆಯಲ್ಲಿ ತಗೋಬಹುದು. ಅದನ್ನ ತಗೊಂತಾ ಇರುವಂತಹ ಟೈಮ್ ಅಲ್ಲಿ ನಿಮ್ಮನ್ನ ಆಗಾಗ ನಾವು ಸ್ಕ್ಯಾನ್ ಗೆ ಕರಿತೀವಿ. ನೆಕ್ಸ್ಟ್ 10-12 ಡೇಸ್ ಅಲ್ಲಿ 12 ಡೇಸ್ ಇಂಜೆಕ್ಷನ್ಸ್ ಆದ್ಮೇಲೆ ನಿಮ್ಗೆ ಎಗ್ ಪಿಕಪ್ ಅಂತ ಒಂದು ಪ್ರೊಸೀಜರ್ ಇರುತ್ತೆ. ಇದು ಸಿಂಪಲ್ OPD ಪ್ರೊಸೀಜರ್. ಅದರಲ್ಲಿ ನಿಮ್ಗೆ ಯಾವ ತರ ಅಂತ ಕಟ್ ಇರಲ್ಲ ಬಾಡಿ ಮೇಲೆ. ಒಂದು ಸಿಂಪಲ್ ನೀಡಲ್ ಇಂದ ನಿಮ್ಮ ಎಗ್ಸ್ ನ ಹೊರಗಡೆ ತೆಗಿತೀವಿ ಅಂಡರ್ ಅನಸ್ತೇಸಿಯಾ, ಅಂದ್ರೆ ಇದು ಪೇನ್ಲೆಸ್. ಇದಾದ್ಮೇಲೆ ನಾವು ಲ್ಯಾಬ್ ಅಲ್ಲಿ ತುಂಬಾ ಸ್ಟೆಪ್ಸ್ ನ ಮಾಡ್ಬಿಟ್ಟು ಈ ಎಗ್ಸ್ ನ ಮತ್ತೆ ಸ್ಪರ್ಮ್ಸ್ ನ ಲ್ಯಾಬ್ ಅಲ್ಲಿ ಫ್ಯೂಸ್ ಮಾಡ್ತೀವಿ. ಅದನ್ನ ಎಂಬ್ರಿಯೋಸ್ ಅಂತ ಕರಿತೀವಿ. ಅದನ್ನ ನಾವು 3 to 5 ಡೇಸ್ ಲ್ಯಾಬ್ ಅಲ್ಲಿ ಗ್ರೋ ಮಾಡ್ತೀವಿ. ಈ ಎಂಬ್ರಿಯೋಸ್ ನ ನಾವು ಅನಾಲಿಸಿಸ್ ಮಾಡಿದಾಗ ನಮಗೆ A ಗ್ರೇಡ್, B ಗ್ರೇಡ್, C ಗ್ರೇಡ್ ಅಂತ ಗೊತ್ತಾಗುತ್ತೆ. ಸೊ ನಾವು A ಗ್ರೇಡ್ ಎಂಬ್ರಿಯೋಸ್ ನ ಫಸ್ಟ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ. ಈ ಎಂಬ್ರಿಯೋ ಟ್ರಾನ್ಸ್ಫರ್ ಅನ್ನೋದು ನಿಮಗೆ ಸೇಮ್ ಮಂತ್ ಅಲ್ಲೇ ಇರಬಹುದು ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ಇರಬಹುದು. ದಟ್ ಇಸ್ ಬೇಸ್ಡ್ ಆನ್ ದ ಹಾರ್ಮೋನ್ಸ್ ಇನ್ ದಟ್ ಪ್ರೆಸೆಂಟ್ ಮಂತ್. ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾಹಿತಿ ಬೇಕು ಅಂದ್ರೆ ಈ ಪೇಜ್ ನ ಫಾಲೋ ಮಾಡಿ.